ಸಾಧಕನಿಗೆ ಸಾವಿಲ್ಲ, ಸಾಧನೆಗೆ ಕೊನೆ ಇಲ್ಲ. ಎಂತ ಅದ್ಭುತ ಮಾತು ಆತ್ಮೀಯ SSLC ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 3 ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಅನ್ನ ಸಾಲ್ವ್ ಮಾಡಿದ್ದೀವಿ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಅಥವಾ ಫಸ್ಟ್ ಕಮೆಂಟ್ ಅಲ್ಲಿ ಇರುತ್ತೆ. ತಡ ಮಾಡದೆ ಈ ಒಂದು ಕ್ವೆಶ್ಚನ್ ಪೇಪರ್ ನ ನಾವು ಸಾಲ್ವ್ ಮಾಡೋಣ. So question paper solution is like a mirror. I have already told you in many videos. ಆತ್ಮೀಯ ವಿದ್ಯಾರ್ಥಿಗಳು, ಈಗ ನೋಡ್ರಿ ಒಂದನೇ ಕ್ವಶನ್ ಏನಪ್ಪಾ ಅಂದ್ರೆ ನಿಮ್ದು ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಗದ್ರಿ. ಹಿ ವಾಸ್ ಇಂಟೆಲಿಜೆಂಟ್ ಅಂಡ್ ಆನೆಸ್ಟ್. ಯಾವ ಕ್ವಶನ್ ಇದು? ಯಾವ್ದು ಸಂಪಟ್ಟಂಗ ಹೇಳ್ರದು? ಕ್ಯೂಟಿ. ಯಾವ್ದು? ಕ್ಯೂಟಿಗೆ ಸಂಪಟ್ಟಂಗ. ಇಲ್ಲಿ ನೋಡ್ರಿ, ಈಗ ಈ ಕ್ವಶನ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು? ಈ ಹಿಂಗ್ ಕ್ವಶನ್ ಬಂದ್ರೆ ಇಲ್ಲಿ ನೋಡ್ರಿ, ವಾಸ್ ಹೆಲ್ಪಿಂಗ್ ವರ್ಬ್ ಇದೆ, ಇಲ್ಲಿ ಯಾವುದೇ ಆಕ್ಷನ್ ಇಲ್ಲ. ಸೊ ವಾಸ್, ವರ್, ದೆನ್ ಆಮ್ ಅಥವಾ ಈಸ್, ಆರ್, ಹ್ಯಾವ್ ಅಂಡ್ ಹ್ಯಾಸ್, ಇವು ಏನ್ ಬರ್ತಾವಲ್ಲ ಹೆಲ್ಪಿಂಗ್ ವರ್ಬ್ಸ್. ಇವು ಬಂದಾಗ ಇವಕ್ಕೆ ಟ್ಯಾಗ್ ಮಾಡ್ಬೇಕ್ರಿ. ಇವು ಅಲ್ಲಿ ಕ್ವಶನ್ ಸೆಂಟೆನ್ಸ್ ಪಾಸಿಟಿವ್ ಐತಂದ್ರೆ ಅಲ್ಲಿ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಬೇಕು. ಇದನ್ನ ತಗೊಂಡ್ರೆ ಇದನ್ನ ಸ್ಟಾರ್ಟಿಂಗ್ ಯೂಸ್ ಮಾಡ್ಬೇಕು, ಆಯ್ತಾ? ಯಾವಾಗ ಇದು ಹೆಲ್ಪಿಂಗ್ ವರ್ಬ್ ಇದ್ದಾಗ ಮಾತ್ರ. ಹೆಲ್ಪಿಂಗ್ ವರ್ಬ್ ಸಮಟೈಮ್ಸ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ಈಗ V4 ಬರುತ್ತೆ ನೋಡ್ರಿ. ದೇ ಆರ್ ಗೋಯಿಂಗ್, ಹಿ ಈಸ್ ಸಿಟ್ಟಿಂಗ್, ಆ ಬಂದಾಗ ಕೂಡ ಇವನ್ನೇ ಯೂಸ್ ಮಾಡಬೇಕು. ಈ ಹೆಲ್ಪಿಂಗ್ ವರ್ಬ್ ಇಲ್ಪ. ಈಗ ನೇರವಾಗಿ ವರ್ಬ್ ಅನ್ನ ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿಂಗ್ ಅಂತ ಐತಿ, ಸಿಂಗ್. ಅವಾಗ ಏನ್ ಮಾಡ್ತೀರಿ? ಯಾವ್ದು ಏನ್ ತಗೋತೀರಿ? ಇವನ್ ತಗೋತೀರಿ, ಇವನ್ ತಗೋಕಾಗಲ್ಲ. ಸೊ ಅಲ್ಲಿ ಡೂ ಐತಿ ಅಂತ ತಿಳ್ಕೊಬೇಕು ನೀವು. ಸಿಂಗದು V1. ಓಕೆ, ಅಲ್ಲಿ ಈಗ ಸ್ಯಾಂಗ್ ಐತಿ, ಸಿಂಗದ್ದು V2 ಯಾವುದು? ಸ್ಯಾಂಗ್. ಅಲ್ಲಿ ಏನೈತಿ? ಇದ್ರದ್ದು V2, ಡೂದ್ V2 ಯಾವುದು? ಡಿಡ್. ಅದೇ ರೀತಿ ತೀದಾ ಅಕಸ್ಮಾತ್ ಇಲ್ಲಿ ಇದು ನೋಡ್ರಿ, ಸಿಂಗ್ ಡೂ ಹಿಡನ್ ಇರ್ತೈತಿ, ಅದ್ರ ಹಿಂದೆ ಹಿಡನ್ ಇರ್ತೈತಿ, ಅದ್ರ ಹಿಂದೆ ಇರ್ತೈತಿ. ಅದ್ರ ಟ್ಯಾಗ್ ಏನ್ ಮಾಡ್ಬೇಕು? ಡೋಂಟ್. ಅಥವಾ ಇಲ್ಲಿ ಸ್ಯಾಂಗ್ ಕೊಟ್ಟಿದ್ರೆ ಡಿಂಟ್. ಅರ್ಥ ಆಯ್ತಾ? ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಓಕೆ, ನೋಡ್ರಿ, ಕೂಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಡೋಂಟ್ ವರಿ, ಕ್ವಶನ್ ಪೇಪರ್ ವಿಲ್ ಬಿ ವೆರಿ ಈಸಿ. ನೀವೆಲ್ಲ ಓದಿದ್ರಿ, ಈಗ ಏನು ಇಲ್ಲ, ಆಲ್ರೆಡಿ ಪ್ರಿಪೇರ್ಡ್ರಿ. ಇವಾಗ ನೀವು ಚಲೋ ಮಾರ್ಕ್ಸ್ ತಗೊಂಡಿರಿ. ಅಕಸ್ಮಾತ್ ನೀವು ಚಲೋ ಮಾರ್ಕ್ಸ್ ತಗೊಂಡಿಲ್ಪ ಅಂದ್ರೆ, ಇಫ್ ಯು ಆರ್ ನಾಟ್ ಗಾಟ್ ಗುಡ್ ಮಾರ್ಕ್ಸ್, ಡೋಂಟ್ ವರಿ, ಇಟ್ ಇಸ್ ನಾಟ್ ಅ ಫೈನಲ್. ದ ಫೈನಲ್ ಬ್ಯಾಟಲ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್ ಆನ್ 25th of March. ಅವಾಗಿಂದ ಪ್ರಾರಂಭ ಆಕತ್ರಿ. ಓಕೆ, ಡು ನಾಟ್ ವರಿ ಅಬೌಟ್ ದ ಡಿಲೇ ಆಫ್ ಯುವರ್ ಸಕ್ಸೆಸ್, ಬಿಕಾಸ್ construction of a palace takes more time than an ordinary building. Yes? Okay. ಎರಡನೇ ಕ್ವಶನ್ ನೋಡೋಣ ಈಗ. ದ ಪ್ಯಾಸಿವ್ ವಾಯ್ಸ್ ಫಾರ್ ದ ಫಾಲೋವಿಂಗ್ ಈಸ್ ಪ್ಯಾಸಿವ್ ವಾಯ್ಸ್. ಲೆಟ್ ದ ಸೆಂಟೆನ್ಸ್. ಏನ್ ಪ್ಯಾಸಿವ್ ವಾಯ್ಸ್? ಐ ಸೆಂಟ್ ದ ಇಮೇಲ್ ಟು ಸುನಿಲ್. ಓಕೆ, ಸುನಿಲ್ object and I is a subject, sent is a verb. Yes, we, ಏನಿಲ್ಲ, ನಿಮ್ಗೊಂದು ಸಾಂಗ್ ಹೇಳ್ತಾನೆ, ಬಿಡ್ಕೊಂಡ್ಬಿಡ್ರಿ. ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಟೇಕ್ಸ್ ಟೈಮ್. ಈಗ ಯಾರಿಗೆ ಟೆನ್ಸ್ ಹೆಚ್ಚಾಗಿ ಟೆನ್ಸ್ ಯಾರು ಅರ್ಥ ಮಾಡ್ಕೊಂಡಾರ, ಟೆನ್ಸ್ ಅನ್ನ ಯಾರು ಅರ್ಥ ಮಾಡ್ಕೊಂಡಾರ ಅವ್ರಿಗೆ ಇದು ಬಹಳ ಈಸಿ. ಬಟ್ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಡ್ರಿ, ಬೇಕೇ ಬೇಕು ನಿಮಗಿದೆ. ಇವನ್ PUC ಆಲ್ಸೋ ಯು ನೀಡ್ ದಿಸ್ ಒನ್. ಪ್ರೆಸೆಂಟ್ ಟೆನ್ಸ್ ಮೇಲೆ ಬೇಕಾತು. ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಅಲ್ಲಿ ಏನ್ ಮಾಡ್ಬೇಕು? ಪ್ರೆಸೆಂಟ್ ಟೆನ್ಸ್ ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ಆಕ್ಟಿವ್ ಒಳಗ, ಪಾಸ್ಟ್ ಟೆನ್ಸ್ ಸಾರಿ ಪ್ಯಾಸಿವ್ ಒಳಗೆ ಏನ್ ಮಾಡ್ಬೇಕು ಹೇಳ್ರಿ? ನಾವು ಆಮ್, ಈಸ್, ಆರ್ ಏನ್ ಮಾಡ್ಬೇಕು? ಪ್ರೆಸೆಂಟ್ ಟೆನ್ಸ್ ಮೇಲೆ ಬೇಕಾತು ಎಮ್ ಎಸ್ ಆರ್ ಕಾರ್ನ. ಪಾಸ್ಟ್ ನೋಡಿದ್ರೆ, ಪಾಸ್ಟ್ ಇದ್ರೆ was, were. एक्टिव से लेकर पैसिव तक कितना ही करना. अकस्मात निमग have को देखा तो have, had, has. ಇಲ್ಲಿ ಮಾಡ್ಬೇಕ್ರಿ, ಬೀನ್ ಹಚ್ಬೇಕು. have been करना, have been करना, had been करना. ಓಕೆ, ಈ ರೀತಿ ನಂಬರ್ ನೋಡ್ರಿ. ಜಸ್ಟ್ ಸ್ಟಾರ್ಟ್ ಅ ಸಾಂಗ್. प्रेजेंट टेंस में देखा तो एम इज आर करना, प्रेजेंट टेंस में देखा तो एम इज आर करना, पास्ट टेंस में देखा तो वाज वेर करना. जयदेव जयदेव. हैव को देखा तो हैव बीन करना, हैड को देखा तो हैव बीन, हैड को देखा तो हैड बीन करना. जयदेव जयदेव. एक्टिव से लेकर पैसिव तक इतना ही करना. जयदेव जयदेव. ओके, लेट्स गो टू द आंसर. I sent the email. ಈಗ ನೋಡ್ರಿ, sent ಐತಿ, sent the V2 again sent only. Then
वाज वेयर करना पास्ट टेंस में देखा तो ಇಲ್ಲಿ ನೋಡಿ पास्ट टेंस में देखा तो वाज वेयर करना ಎಲ್ಲೈತು ವಾಸ್ ಇಡಬೇಕು ನೀವು ಇಷ್ಟ ಮತ್ತೇನಿಲ್ಲ ಎಲ್ಲೈತೆ ನೋಡಿ ಎಲ್ಲ ವಾಸ್ ಐತೆ ಹ್ಯಾಡ್ ಐತೆ ಇದಿಲ್ಲ ಓದಿದ್ದು ದೆನ್ ದ ಇಮೇಲ್ ಹ್ಯಾಸ್ ಬಿನ್ ಕ್ವಶನ್ ಒಳಗೆ ಹ್ಯಾಸ್ ಕೊಟ್ಟಿಲ್ಲ ಇದು ಬರೋದಿಲ್ಲ ದೆನ್ ಈಸ್ ಅಂತ ಬರಂಗಿಲ್ಲ ಬಿಕಾಸ್ ಇಟ್ ಇಸ್ ಪಾಸ್ಟ್ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್ ಓಕೆ ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಂತಾರೆ ಭಾಳ ಜನ ಹೇಳಿದಾರೆ ನೋ ಇನ್ ಆಫ್ಲೈನ್ ಕ್ಲಾಸ್ ಐ ಡೂ ದಿಸ್ ಒನ್ ಬಟ್ ನೋಡೋಣ ಟೈಮ್ ಸಿಗ ಮಾಡ್ತೀನಿ ಶ್ಯೂರ್ಲಿ ಎಕ್ಸಾಮ್ ಇನ್ನೂ ಐತಿ ಟೈಮ್ ಇದೆ ಡೋಂಟ್ ವರಿ ಕ್ವಶನ್ ನಂಬರ್ 3 ದ ಗಿವನ್ ಕನ್ವರ್ಸೇಷನ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲಿ ನೋಡ್ರಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ ಏನ್ ಮಾಡ್ಬೇಕು ಇದನ್ನ ವಿ ಹ್ಯಾವ್ ಟು ಕಂಪ್ಲೀಟ್ ದ ನೋಟ್ಸ್ ಆನ್ ಟೈಮ್ ಮೋಹನ್ ಟೋಲ್ಡ್ Manoj said my pen is not writing properly. Mohan, okay, ಏನಪ್ಪ ಅದ ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಯಾರು ಕೇಳ್ತಾರು ಮನೋಜ್ ಕೇಳತಾನ ಮೋಹನ್ಗ ಕುಡ್ ಐ ಯೂಸ್ ಯುವರ್ ಪೆನ್ ಇಫ್ ಯು ಡೋಂಟ್ ಮೈಂಡ್ ಸೀಕಿಂಗ್ ಇನ್ಫಾರ್ಮೇಶನ್ ಅಲ್ಲ ಆಫರಿಂಗ್ ಹೆಲ್ಪ್ ಅದು ಅಲ್ಲ ರಿಕ್ವೆಸ್ಟಿಂಗ್ ಅಂತ ಪ್ಲೀಸ್ ಅಂತ ಯೂಸ್ ಆಗುತ್ತೆ ಇಲ್ಲಿ ಸೀಕಿಂಗ್ ಪರ್ಮಿಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾನು ಜಸ್ಟ್ ಆನ್ಸರ್ ಹೇಳ್ಬೋದು ಇಲ್ಲಿ ಆನ್ಸರ್ ಸಿಗ್ತಾವ ನಮ್ಗೆ ಎಲ್ಲಿ ಸಿಗೋಲ್ಲ ಸಿಗ್ತಾವ್ ಬಟ್ ವೈ ರೆಸ್ಟ್ ಆಫ್ ದ ಆಪ್ಷನ್ಸ್ ಆರ್ ಇನ್ಕರೆಕ್ಟ್ that we have to understand first. Move to the question number 4 ಏನೈತಿ ಇಲ್ಲಿ ಬ್ಲಾಂಕ್ ಗಿವನ್ ಓಕೆ ಇದು ಕಂಡೀಷನಲ್ ಥರ್ಡ್ ಕಂಡೀಷನ್ ಕೊಟ್ಟಿದ್ದಾನೆ ಕಂಡೀಷನಲ್ ಅಂತ ಕರೀತಾರೆ ಕಂಡೀಷನಲ್ ಕಮಲಾ ಸೈಡ್ ಶೋ ಮಿ ದ ಫೋಟೋಸ್ ಆಫ್ ಯುವರ್ ಟ್ರಿಪ್ ಟು ಮೈಸೂರು ಆಲ್ರೆಡಿ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾ ಶಿಕ್ಷಕರು ನಿಮ್ಮನ್ನ ಟ್ರಿಪ್ ಕರ್ಕೊಂಡು ಹೋಗಿರ್ತಾರ ಯಾರು ಕರ್ಕೊಂಡು ಹೋಗಿಲ್ಲ ಬೇಜಾರಾಗ್ಬಿಟ್ಟು ಪಿ ಸಿ ಹೋಗ್ರಂದ್ರೆ ಒಬ್ಬ ಹೆಡ್ ಮಾಸ್ಟರ್ ಎಲ್ಲಿ ಏರೋಪ್ಲೇನ್ ಕರ್ಕೊಂಡು ಹೋಗಿದ್ರು ನೋಡ್ರಿ ಎಂತ ಅದ್ಭುತ ಮಕ್ಕಳಲ್ಲಿ ಎಲ್ಲ ಪುಣ್ಯವಂತರು ಏರೋಪ್ಲೇನ್ ಅಲ್ಲಿ ಅದು ಹೈಸ್ಕೂಲ್ ಹೋಗ್ಯಾರ ಯಾವ ಪ್ಲೇಸ್ ಗೊತ್ತಿಲ್ಲ ನಂಗೆ ಓಕೆ ಎನಿ ಹೌ ಬಿಗ್ ಥ್ಯಾಂಕ್ಸ್ ಟು ದಟ್ ಹೆಡ್ ಮಾಸ್ಟರ್ ಅಂಡ್ ಟೀಚರ್ಸ್ ಅಂಡ್ ಆಲ್ and first thanks to the BO because they had given the permission to travel this one. ವಿಮಲಾ ಹೇಳ್ತಾರೆ ಓ ಐ ಫಾರ್ಗಾಟ್ ಟು ಟೇಕ್ ಮೈ ಕ್ಯಾಮ್ರಾ ವಿಮಲಾ ಕ್ಯಾಮ್ರಾ ಮರ್ತು ಹೋಗ್ಬಿಟ್ಟಾಳು ಇಫ್ ಐ ಹ್ಯಾಡ್ ಟೇಕನ್ ಮೈ ಕ್ಯಾಮ್ರಾ ನಾ ಹೇಳಿದ್ದೀನಿ ಆಲ್ರೆಡಿ ಹೋದ ಕ್ವಶನ್ ಪರ್ ಮೀನ್ಸ್ ಇದ ಸೇಮ್ ಏನ್ ಮಾಡಲ್ ಕ್ವಶನ್ ಬರೋದಲ್ಲ ಕ್ವಶನ್ ನಂಬರ್ 2 ಅಲ್ಲಿ ಮಾಡಲ್ ಕ್ವಶನ್ ನಂಬರ್ 2 ಅಲ್ಲಿ ಹೇಳಿದ್ದೇನೆ ಅದನ್ನ ಅಗೇನ್ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಯಾರು ಅದನ್ನ ನೋಡಿದಾರೆ ಅವ್ರಿಗೆ ಇದು ಮತ್ತೆ ರಿಪೀಟ್ ಆಗುತ್ತೆ ಬಟ್ ಹೊಸದಾಗಿ ಯಾರು ನೋಡ್ತಾರೆ ನೋಡ್ರಿ ಹ್ಯಾಡ್ ಪ್ಲಸ್ ವಿ3 ಮತ್ತೊಂದು ಇನ್ನೊಂದು ಕ್ಲೌಸ್ ವುಡ್ ಹ್ಯಾವ್ ಪ್ಲಸ್ ವಿ3 ವುಡ್ ಹ್ಯಾವ್ ಪ್ಲಸ್ ವಿ3 ಈ ಪ್ಯಾಟರ್ನ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನೋಡ್ರಿ ಇಫ್ ಐ ಹ್ಯಾಡ್ ಟೇಕನ್ ಐತಿ ಹ್ಯಾಡ್ ಪ್ಲಸ್ ವಿ3 ಐತಿ ಹ್ಯಾಡ್ ಪ್ಲಸ್ ವಿ3 ಬಂತಿ ಓಕೆ ಸಬ್ಜೆಕ್ಟ್ ಅಂತ ಬೇಕಲ್ಲ ಎನಿ ಸಬ್ಜೆಕ್ಟ್ ಬರ್ತದೆ ಐ ಬದಲಾಗಿ ಬೇರೆ ಬರ್ಬೋದು ಈ ಶೀಟ್ ಅಥವಾ ರಮೇಶ್ ರಾಜು ನನ್ನ ಹೆಸರು ಬರ್ಬೋದು ಐ ಹ್ಯಾಡ್ ಟೇಕನ್ ಮೈ ಕ್ಯಾಮ್ರಾ ಅಥವಾ ಒಂದೇ ಕ್ಲೌಸ್ ಡ್ಯಾಶ್ ಟೇಕ್ ಮತ್ತು ವಿ3 ಯೂಸ್ ಮಾಡಿರಲ್ಲ ನೋಡ್ರಿ ಇದಿಲ್ಲ ಐತೆ ಏನ್ ಮಿಸ್ ಆಗೈತೆ ಹೇಳ್ರಿ ವಾಟ್ ಈಸ್ ಮಿಸ್ಸಿಂಗ್ ವುಡ್ ಹ್ಯಾವ್ ಮಿಸ್ ಆಗೈತಿ ವೆರಿ ಸಿಂಪಲ್ ಇದು ನೆಗೆಟಿವ್ ಶುಡ್ ಅಂತಿ ಬರಂಗಿಲ್ಲ ಶುಡಂಟ್ ಅಂತಿ ಬರಂಗಿಲ್ಲ ಸೊ ವುಡ್ ಹ್ಯಾವ್ ಬಿ ಇಸ್ ದ ರೈಟ್ ಆನ್ಸರ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಪಿಕ್ ಔಟ್ ಅ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸೌಂಡ್ ಇದ್ದು ಯಾವುದು ನೋಡ್ರಿ ಯಾವ್ದೈತಿ ಇಲ್ಲಿ ಸಿಂಗಲ್ ಸಿಲೆಬಲ್ ಸೆಕ್ಷನ್ 2 ಸಿಲೆಬಲ್ ಮೆಜಾರಿಟಿ 4 ಸಿಲೆಬಲ್ ಡಿಸ್ಕವರಿ 4 ಸಿಲೆಬಲ್ ಓಕೆ ಸಿಕ್ಸ್ ನೋಡ್ರಿ ಲೈಟ್ ಹ್ಯಾಸ್ ಅ ಸಿಂಗಲ್ ಸಿಲೆಬಲ್ 1 ಸಿಲೆಬಲ್ ಈಗ ನೋಡ್ರಿ ಕಂಬೈನ್ ದ ವರ್ಡ್ ಕಾಲಮ್ ಇದೇನು ಕೊಲೊಕೇಶನ್ ವೆರಿ ಇಂಪಾರ್ಟೆಂಟ್ ಕೊಲೊಕೇಶನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ ನಾನು ಏನಂತ ಹೇಳ್ರಿ ನೆನ್ಪಿಟ್ಕೊಂಡ್ಬಿಡ್ರಿ ಕಾಂಬಿನೇಷನ್ ಏನು ಬ್ಲಡ್ ಅಂತ ಕೊಟ್ಟಿದ್ದಾರೆ ಬ್ಲಡ್ ಬುಕ್ ಅಂತ ಯಾರು ಹೇಳಂಗಿಲ್ಲ ಬ್ಲಡ್ ಹ್ಯಾಂಡ್ ಅಂತ ಹೇಳಂಗಿಲ್ಲ ಸೊ ಬ್ಲಡ್ ಬ್ಯಾಂಕ್ ಇಸ್ ದ ರೈಟ್ ಒನ್ ಬ್ಲಡ್ ಬ್ಯಾಂಕ್ ಅದೇ ರೀತಿಯಾಗಿ ವಾಟರ್ ಟ್ಯಾಂಕ್ ಕೊಲೊಕೇಶನ್ ಆಗತ್ತೆ ದೆನ್ ಎಗ್ ರೈಸ್ ವೆರಿ ಸಿಂಪಲ್ ಎಗ್ ರೈಸ್ ಫ್ರೈಡ್ ರೈಸ್ ಕರ್ಡ್ ರೈಸ್ ಬಟರ್ ಮಿಲ್ಕ್ ಈ ರೀತಿ ಓಕೆ ರೀಡ್ ದ ಕನ್ವರ್ಸೇಷನ್ ಅಂಡ್ ಪಿಕ್ ಔಟ್ ದ ಇನ್ಫಿನಿಟಿವ್ ಮೀನ್ಸ್ 2 plus 1 verb the first form very simple one Suma mother are you going to market mother replied yes dear to buy fresh fruits and vegetables ಇಲ್ಲಿ ನೋಡಿ ಟು ಮಾರ್ಕೆಟ್ಸ್ ಇದು ಅನಿಸ್ಬೋದು ನಿಮಗೆ ಜಸ್ಟ್ ಮಿನಿಟ್ ಇದು ಯೂಸ್ ಮಾಡ್ಕೋತೀನಿ
ಇದು ನಿಮಗೆ 2 ಅನಿಸ್ಬೋದು. 2 ಪ್ಲಸ್ ಏನದು ಸರಿ ಇಲ್ಲ ಐತಲ್ರಿ, ನೀವು 2 ಪ್ಲಸ್ V1 ಅಂತ ಹೇಳಿದ್ರಿ. 2 ಐತಿ, ಬಟ್ ಇಲ್ಲಿ ಮಾರ್ಕೆಟ್ ಇಸ್ ನಾಟ್ ಅ ವರ್ಬ್, ಇಸ್ ನಾಟ್ ಅ ವರ್ಬ್. ಮಾರ್ಕೆಟ್ ಅಲ್ಲ ಅದು, ವರ್ಬ್ ಅಲ್ಲ ಅದು. ಸೊ ಅದು ಅಲ್ಲ. ಮತ್ತೆ ಅಲ್ಲಿ ನೋಡ್ರಿ ಮತ್ತೆ ಟು ಬೈ, ಬೈ ಆಯ್ತ್ರಿ, ಬೈ ವಿ ಫಾರ್ಮ್ V1 ಐತಿ. ಇದ್ರ V2 ಏನ್ರಿ ಬೌಟ್ ಅಂಡ್ V3 ಆಲ್ಸೋ ಬೌಟ್. ಓಕೆ, ನಮಗೆ ಟು ಬೈ ಇಸ್ ಅ ಆನ್ಸರ್. Fill in the blanks with appropriate tense form of the verb given in bracket. Tense form ಏನಕ್ಕಂತ ನೋಡ್ರಿ. So Pooja dash we study in a government school. Yes, government schools. ನಾವೆಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳೇ ನಾವು. ಓಕೆ, Pooja is studying, is studying, Pooja is studying ಅಂತ ಬರುತ್ತೆ. Pooja is studying. ಇಲ್ಲಿ ಯಾವುದೇ ಕ್ರಿಯಾಪದ ಇಲ್ಲಿ ಕೊಟ್ಟಿಲ್ಲ. ಸೊ ಇದು ಏನ್ ಮಾಡ್ಬೇಕು ನೀವು, ಬಿ ಪ್ಲಸ್ ಸ್ಟಡಿ ಐತಿ, ಸ್ಟಡಿಂಗ್ ಬರ್ತದೆ. ನೆಕ್ಸ್ಟ್ ಆನ್ಸರ್ ಈಸ್, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್. ಕರೆಕ್ಟ್ ಫಾರ್ಮ್ ಇದು ನೋಡಿ. ದ ಟೀಚರ್ ಹ್ಯಾಸ್ ಮೇಡ್ ಅ ಕರೆಕ್ಟ್ ಇನ್ ಮೈ ನೋಟ್ ಬುಕ್. ಸೌಂಡ್ ಸರಿ, ಸೌಂಡ್ ಇದು ಸರಿ ಹೊಂದಂಗಿಲ್ಲ ನೋಡ್ರಿ. ಏನಾಗತಿ, ಟೀಚರ್ ಹ್ಯಾಸ್ ಮೇಡ್ ಅ ಕರೆಕ್ಷನ್, ಕರೆಕ್ಷನ್, ಕರೆಕ್ಷನ್ ಇನ್ ಮೈ ಬುಕ್. ಕರೆಕ್ಟ್ ಅನ್ನೋದು ವರ್ಬ್ ಆಗಿ ಯೂಸ್ ಆಗುತ್ತೆ. ಆಲ್ರೆಡಿ ಇಲ್ಲಿ ವರ್ಬ್ ಆಗಿ ಯೂಸ್ ಆಗುತ್ತೆ, ಇಲ್ಲಿ ವರ್ಬ್ ಇದೆ. ಸೊ ಕರೆಕ್ಷನ್ ಇಸ್ ದ ರೈಟ್ ಆನ್ಸರ್. ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ನೋಡ್ರಿ. ಆರ್ಟಿಕಲ್ಸ್ ನ ಮೊದಲೇ ಇದೆ ನಿಮಗೆ, ಬಹಳಷ್ಟು ರಿಪೀಟ್ ಆಗಿದೆ. ಬಟ್ ನೋಡ್ರಿ, ಬ್ರಾಡ್ ಮ್ಯಾಪ್, ಬ್ರಾಡ್ ಮ್ಯಾಪ್ ಇನ್ನು ಏನ್ ಬಿಟ್ಕೊಟ್ರಿ. ಬಿ ಫಾರ್ ಬುಕ್ಸ್, ಇದು ಹೋಲಿ ಬುಕ್ಸ್ ಎಲ್ಲ ದ ಬುಕ್ ಅನ್ಬೇಕು ನೀವು. ರಿವರ್ಸ್ ಆರ್ಡಿನಲ್ ನಂಬರ್ಸ್. ಆರ್ಡಿನಲ್ ಮೀನ್ಸ್ ಫಸ್ಟ್, ಸೆಕೆಂಡ್, ಥರ್ಡ್. ದ ಫಸ್ಟ್, he is the first, she is the first. My student, one of my student is the first for taluka, for a state, for district. But ಈ ವರ್ಷ ಮೀನ್ಸ್ 2023 ಅಕಾಡೆಮಿಕ್ ಇಯರ್ ಮೀನ್ಸ್ ಲಾಸ್ಟ್ ಇಯರ್ ಅಲ್ಲಿ ನನ್ನ ವಿದ್ಯಾರ್ಥಿನಿ, ನನ್ನ ವಿದ್ಯಾರ್ಥಿನಿ ಅನುಪಮ ಅಂತ ಹೇಳಿ ಸರ್. ಅನುಪಮ ನಿಮಗೆ ಗೂಗಲ್ ನೋಡಿದ್ರೆ ಸಿಗ್ತೈತೆ. ಅನುಪಮ ಹಿರೇಹೊಳಿ, ಹಿರೇಹೊಳಿ, ಹಿರೇಹೊಳಿ. 625ಕ್ಕೆ 625ಕ್ಕೆ ಎಷ್ಟು ಮಾರ್ಕ್ಸ್ ರೀ? 625. ಅಂಡ್ ದಟ್ ಟು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. 125 ಔಟ್ ಆಫ್ 125ಕ್ಕೆ 125. I can proudly say this one. One of my students